ಕಾಂಗ್ರೆಸ್ಗೆ ಕಗ್ಗಂಟಾಗಿದ್ದ ಕೋಲಾರ ಕ್ಷೇತ್ರದ ಟಿಕೆಟ್ ಹಂಚಿಕೆ ಬಿಕ್ಕಟ್ಟು ಇತ್ಯರ್ಥವಾಗಿದೆ. ನಿನ್ನೆ ನಡೆದಂತ ಸಂಧಾನ ಸಭೆ ಸಕ್ಸಸ್ ಆಗಿದೆ. ಮತ್ತೊಂದೆಡೆ ಬಾಗಲಕೋಟೆಯಲ್ಲಿ ಇದ್ದಂತಹ ಬಂಡಾಯಕ್ಕೂ ಕೈ ನಾಯಕರು ಮದ್ದರಿಯುವಂತಹ ಕೆಲಸ ಮಾಡಿದ್ದಾರೆ. ಹಾಗಿದ್ರೆ ಸಭೆಯಲ್ಲಿ ಏನೆಲ್ಲ ಚರ್ಚೆಯಾಯಿತು? ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಕೋಲಾರ ಟಿಕೆಟ್ ಕಾಳಗಕ್ಕೆ ಕೊನೆಗೂ ತೆರೆ ಎಳೆದ ಸಿಎಂ ಡಿಸಿಎಂ ಮುನಿಯಪ್ಪ ಮತ್ತು ರಮೇಶ್ ಕುಮಾರ್ ಬಣದ ನಡುವಿನ ಟಿಕೆಟ್ ಕಾಳಗ ತಾರಕಕ್ಕೇರಿತ್ತು. ಮುನಿಯಪ್ಪ ಅವರ ಅಳಿಯ ಚಿಕ್ಕ ಪೆದ್ದಣ್ಣಗೆ ಟಿಕೆಟ್ ನೀಡಿದ್ರೆ ನಾನು ರಾಜೀನಾಮೆ ಕೊಡ್ತೀವಿ ಅಂತ ಸಚಿವ ಎಂಸಿ ಸುಧಾಕರ್, ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್, ಮಾಲೂರು ಶಾಸಕ ಕೆವೈ ನಂಜೇಗೌಡ, ಪರಿಷತ್ ಸದಸ್ಯರಾದ ಅನಿಲ್ ಮತ್ತು ನಜೀರ್ ರಾಜೀನಾಮೆ ಬಾಂಬ್ ಸಿಡಿಸಿದ್ರು. ಹೀಗಾಗಿ ಬಂಡಾಯ ಶಮನಕ್ಕೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಎಂಟ್ರಿ ಕೊಟ್ಟಿದ್ರು. ಅದರಂತೆ ಕೋಲಾರ ಶಾಸಕರ ಜೊತೆ ಸಭೆ ನಡೆಸಿದ್ರು. ಆದ್ರೆ ಈ ಸಭೆಗೆ ಮುನಿಯಪ್ಪ ಗೈರಾಗಿದ್ರು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರ್ತೀವಿ. ಯಾರಿಗೆ ಸಹ ಟಿಕೆಟ್ ಕೊಟ್ರೂ ನಾವು ಗೆಲ್ಲಿಸುವಂಥ ಜವಾಬ್ದಾರಿ ನಮ್ಮದು ಅಂತ ಇವತ್ತು ಈ ಸಭೆಯಲ್ಲಿ ಹೇಳಿದ್ದಾರೆ. ಅದೇ ಪ್ರಕಾರ ನಾನು ಹೇಳಿದ್ದೆ, ನಾವೆಲ್ಲರೂ ಬಂದು ನಾಳೆ ಪ್ರತಿ ನಾವು ಹೇಳ್ತೀವಿ ಅಂತ. ಅದೇ ಪ್ರಕಾರ ಸಂಧಾನ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಕೋಲಾರ ಟಿಕೆಟ್ ವಿಚಾರದಲ್ಲಿ ಇಷ್ಟೆಲ್ಲ ನಡೆಯೋದಕ್ಕೆ ಕಾರಣವಾಗಿದ್ದೇನು? ರಮೇಶ್ ಕುಮಾರ್ ಬಣ ರೊಚ್ಚಿಗೆ ಹೇಳೋದಕ್ಕೆ ಕಾರಣ ಏನು ಅನ್ನೋದನ್ನ ನೋಡೋದಾದ್ರೆ, ಅಂದ ಹಾಗೆ ಕೋಲಾರ ಟಿಕೆಟ್ ನಿಂದ ರಾಜ್ಯ ನಾಯಕರು ಮತ್ತು ಹೈಕಮಾಂಡ್ ನಡುವಿನ ಕಿತ್ತಾಟ ಬಯಲಾಗಿದೆ. ಯಾಕಂದ್ರೆ ಕೋಲಾರ ಟಿಕೆಟ್ ನೀಡುವ ವಿಚಾರವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮುನಿಯಪ್ಪ ಅವರನ್ನ ಮಾತ್ರ ಪರಿಗಣಿಸಿದ್ರು. ಅಲ್ಲದೆ ಮುನಿಯಪ್ಪ ಜೊತೆಗೆ ಮಾತ್ರ ಪ್ರತ್ಯೇಕವಾಗಿ ಮಾತುಕತೆಯನ್ನ ನಡೆಸಿದ್ರು. ಬೇರೆ ನಾಯಕರ ಅಭಿಪ್ರಾಯವನ್ನಾಗ್ಲಿ, ಕೋಲಾರ ಸ್ಥಳೀಯ ನಾಯಕರ ಅಭಿಪ್ರಾಯವನ್ನಾಗ್ಲಿ ಪಡೆದಿರಲಿಲ್ಲ. ಇದೇ ಕಾರಣಕ್ಕೆ ಕೋಲಾರದ ಶಾಸಕರು ಇದನ್ನ ರಾಜೀನಾಮೆ ಹಂತಕ್ಕೆ ಕೊಂಡೊಯ್ದಿದ್ರು. ಅಲ್ಲದೆ ದೇವನಹಳ್ಳಿಯಿಂದ ಆಯ್ಕೆಯಾಗಿ ಕೋಲಾರದಿಂದ ಒಂದು ಹೆಜ್ಜೆ ಹೊರಗಿಟ್ಟಿರುವ ಮುನಿಯಪ್ಪ ಅವರನ್ನ ಪೂರ್ಣ ಪ್ರಮಾಣದಲ್ಲಿ ಹೊರಗಿಟ್ರೆ ಮಾತ್ರ ತಮಗೆ ರಾಜಕೀಯ ಉಳಿಗಾಲ ಅಂತ ಕೋಲಾರ ಶಾಸಕರು ಭಾವಿಸಿದ್ರು. ಇನ್ನು ಸಂಧಾನ ಸಭೆಗೂ ಮುನ್ನ ಮಾತನಾಡಿದ ಸಚಿವ ಮುನಿಯಪ್ಪ ನಿನ್ನೆ ನಡೆದ ರಾಜೀನಾಮೆ ಪ್ರಹಸನದ ವಿರುದ್ಧ ಕಿಡಿಕಾರಿದ್ರು. ಯಾರು ನಿಜವಾಗಿ ರಾಜೀನಾಮೆ ಕೊಡಲ್ಲ. ರಾಜೀನಾಮೆ ಕೊಡೋ ನಾಟಕ ಪ್ರಾರಂಭ ಆಗಿದೆ. ನಿನ್ನೆ ಪೂರ್ತಿ ನಡೆದಿದೆ ಡ್ರಾಮಾನ ಸರ್. ಯಾರು ಕೂಡ ರಾಜೀನಾಮೆ ಕೊಡಲ್ಲ. ಇವರು ಡ್ರಾಮಾ ಮಾಡಿ ಥ್ರೆಟ್ ಕೊಟ್ಟು ಸರ್ಕಾರಕ್ಕೆ ನಡೆಸೋರಿಗೆ ನಾವು ಈ ಸೀಟನ್ನು ಅವ್ರಿಗೆ ಭಯ. KH ಮುನಿಯಪ್ಪನವ್ರಿಗೆ ಸೀಟ್ ಕೊಟ್ಟರೆ ಹೇಗೋ ಮಾಡಿ ಗೆದ್ಕೊಂಬರ್ತಾರೆ. ಬಾಗಲಕೋಟೆ ಟಿಕೆಟ್ ಬಿಕ್ಕಟ್ಟಿಗೂ ಮದ್ದರಿಯುತ್ತಾರ ಸಿಎಂ ಡಿಸಿಎಂ. ಇನ್ನು ಕೋಲಾರದಂತೆ ಬಾಗಲಕೋಟೆಯಲ್ಲೂ ಕಾಂಗ್ರೆಸ್ಗೆ ಟಿಕೆಟ್ ಟೆನ್ಷನ್ ಕಾಡ್ತಿದೆ. ಸಂಯುಕ್ತ ಪಾಟೀಲ್ಗೆ ಟಿಕೆಟ್ ಕೊಟ್ಟಿರೋದು ಸ್ಥಳೀಯ ವೀಣಾ ಕಾಶಪ್ಪನವರ್ ಅಸಮಾಧಾನಕ್ಕೆ ಕಾರಣವಾಗಿದೆ. ಈ ಮಧ್ಯೆ ಬಿಜೆಪಿ ನಾಯಕರು ವೀಣಾ ಅವರನ್ನ ಪಕ್ಷಕ್ಕೆ ಸೆಳೆಯಲು ಯತ್ನಿಸುತ್ತಿದ್ದಾರೆ ಅನ್ನೋ ಸುದ್ದಿಯೂ ಇದೆ. ಹೀಗಾಗಿ ನಿನ್ನೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ನೇತೃತ್ವದಲ್ಲಿ ವೀಣಾ ಕಾಶಪ್ಪನವರ ಜೊತೆ ಸಂಧಾನದ ಮಾತುಕತೆ ನಡೆದಿದೆ. ಆದ್ರೆ ಸಭೆ ಬಳಿಕ ಬೇಸರದಿಂದಲೇ ವೀಣಾ ಹಾಗೂ ವಿಜಯಾನಂದ ಕಾಶಪ್ಪನವರ್ ಹೊರ ನಡೆದಿದ್ದಾರೆ. ರಾಜ್ಯ ಮಹಿಳಾ ಕಾಂಗ್ರೆಸ್ ಉಪಾಧ್ಯಕ್ಷ ಸ್ಥಾನಕ್ಕೆ ವೀಣಾ ಕಾಶಪ್ಪನವರ್ ರಾಜೀನಾಮೆ ನೀಡ್ತಾರೆ ಅಂತ ಆಪ್ತ ಮೂಲಗಳು TV9ಗೆ ಮಾಹಿತಿ ನೀಡಿವೆ. ಕೋಲಾರ ಸಮಸ್ಯೆ ಏನೋ ಬಗೆಹರಿದಿದೆ. ಆದ್ರೆ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದೇ ಕುತೂಹಲ ಮೂಡಿಸಿದೆ. ಇತ್ತ ಬಾಗಲಕೋಟೆ ಬಂಡಾಯಕ್ಕೆ ಕೈ ನಾಯಕರು ಹೇಗೆ ಮದ್ದರಿಯುತ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್ TV9.